ಮಾತಾಡ್ತಾ ಇದ್ದಾರೆ. ಅವರು ಕಲ್ಲರ್ ಇರ್ಬೋದು, ಕೊಂಡ್ಕೊಳ್ತೀನಿ ಕುಟುಂಬನ ಅಂತ ಹೇಳುತ್ತಿರ್ಬೋದು. ಮೇಡಮ್, ಕೊಂಡ್ಕೊಳ್ಳೋದು ಒಂದ್ ಕಡೆ ಇರ್ಲಿ, ಫಸ್ಟ್ ಇವ್ರಿಗೆ ಆ ಯೋಗ್ಯತೆ ಇದೆಯಾ ಅಂತ ಕೇಳಿ. ನಮ್ಮ ದೇವೇಗೌಡರ ಅಪ್ಪಾಜಿ ಇದಾರಲ್ಲ, ಅವ್ರಿಗಾಗ್ಲಿ ಅವ್ರ ಕುಮಾರಣ್ಣಂದು ಒಂದು ಕಾಲ್ ಎಕ್ಕಳ ಸೋದೋಗಿರೋ ಎಕ್ಕಳ ಅವರು ಬಾತ್ರೂಮ್ಗೆ ಹಾಕೊಂಡು ಹೋಗ್ತಾರಲ್ಲ ಎಕ್ಕಳ, ಆ ಎಕ್ಕಳ ಕೊಂಡ್ಕೊಳ್ಳೋ ಅಷ್ಟು ಯೋಗ್ಯತೆ ಇದೆಯಾ ಅಂತ ಕೇಳ್ಕೊಂಬಿಡಿ. ಇಲ್ಲಾಂದ್ರೆ ಇವ್ರ ಮನ್ಸು ಮಾಡಿದ್ರೆ ಇಂಥ 10 ಜನಕ್ಕೆ ಒಂದು ಚಿಟಿಕೆಯಲ್ಲಿ ಕೊಂಡ್ಕೋಬಹುದು. ನೋಡಿ, ಬಾಯಿ ಇದೆ ನಾಲಿಗೆ ಇದೆ ಅಂತ ಮಾತಾಡೋದಲ್ಲ. ಒಂದು, ನೀನು ಎಲ್ಲಿಂದ ಬಂದೆ, ನಿನ್ನ ಯೋಗ್ಯತೆ ಏನಿತ್ತು, ನಿನ್ನ ಪಾಸ್ಟ್ ಏನಿತ್ತು ಅಂತ ಯೋಚನೆ ಮಾಡ್ಕೊ. ಇವತ್ತು ನಿನ್ನ ಹತ್ರ ಇರೋ ಲಕ್ಸುರಿ ಐಷಾರಾಮಿ, ನಿನ್ನ ಹೆಸರು, ನಿನ್ನ ಹುದ್ದೆ, ನಿನ್ನ ಮಂತ್ರಿಗಿರಿ ಎಲ್ಲ JDS ಭಿಕ್ಷೆ, ದೇವೇಗೌಡರ ಭಿಕ್ಷೆ, ಕುಮಾರಸ್ವಾಮಿ ಅವ್ರ ಭಿಕ್ಷೆ ತಗೊಂಡು ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ಭಿಕ್ಷೆ ಆಗದವ್ರ ದಾನಿ ಹೆಂಗಿರ್ಬೇಕು? ಆ ದಾನಿ ಹೆಂಗಿರ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಬಾಯಿ ಇದೆ ನಾಲ್ಗೆ ಅಂತ ಮಾತಾಡಕ್ ಹೋದ್ರೆ ಇಡೀ ಮುಸ್ಲಿಂ ಸಮುದಾಯನೇ ಇವ್ರ ಆಪೋಸಿಟ್ ಆಗುತ್ತೆ ಇವಾಗ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇಂಥ ಹೇಳಿಕೆಗಳಿಗೆ ಇವಾಗ ನೋಡಿ, ದೇವೇಗೌಡರು ಅಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಒಂದು ಗೌರವ ಇದೆ. ನಮ್ಮ ಮುಸ್ಲಿಮ್ಗೆ 4% ಕೊಟ್ಟಿರೋದು ಯಾರಾದ್ರೂ ಇದ್ರೆ ಅದು ದೇವೇಗೌಡರು, ಆಯ್ತಾ? ನಮ್ಮ ಮುಸ್ಲಿಂ ಸಮಾಜಕ್ಕೆ ಈ ಪಕ್ಷದಲ್ಲಿ ಜಾಸ್ತಿ ಯಾರಾದ್ರೂ ಬೆಳೆಸಿದಾರಂದ್ರೆ JDS ಪಕ್ಷ, ನಮ್ಮ ದೇವೇಗೌಡರು. ಯಾವ ಪಕ್ಷದಲ್ಲೂ ಮುಸಲ್ಮಾನರಿಗೆ ಅಷ್ಟೊಂದು ಸಪೋರ್ಟ್ ಇಲ್ಲ, ಈ ಪಕ್ಷದಲ್ಲಿ ಇರುವಂತ ಸಪೋರ್ಟು. ಇವತ್ತು ನೀನು ಅರ್ಥ ಮಾಡ್ಕೋಬೇಕು, ಇದೇ ಸಮಾಜ ನಿನಗೂ ಉಲ್ಟಾ ಬೀಳುತ್ತೆ ಆಮೇಲೆ. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ನಾವು ಮುಸಲ್ಮಾನರು ಇಂಥ ಮಾತುಗಳಿಗೆ ಸಪೋರ್ಟ್ ಮಾಡಲ್ಲ. ಇದರಿಂದ ಏನಾಗುತ್ತೆ, ಇಡೀ ಒಬ್ಬ ಅಧಿಕಾರಿಯನ್ನ ಬಚ್ಚಿಟ್ಟಿದ್ದೀರಿ. ಯಾವ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿ ಹೋರಾಟ ಪ್ರತಿಫಲ ಅವ್ರು ರಾಜೀನಾಮೆ ಕೊಟ್ಟರು, ತನಿಖೆ ಆಗ್ತದೆ, ಆದ್ರೆ SIT ಕೊಡಿದ್ರು. ನಿನ್ನೆ ದಿವಸ ಮೈಸೂರಿನಲ್ಲಿ ಹೇಳಿದರೆ ನಾಗೇಂದ್ರವನ್ನ ಮತ್ತೆ ಸಚಿವರು ಮಾಡ್ತೀವಿ ಅಂತ ಹೇಳಿದರೆ, ಏನ್ ಬಿಟ್ಬಿಡ್ತೀವ ಭಾರತೀಯ ಜನತಾ ಪಾರ್ಟಿಯವರು? ಯಾವ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಬೆಂಕಿ ಹಚ್ಚಿದ್ರು, ಅಂತರ ಮೇಲೆ ಮೊಕದ್ದಮೆ ವಾಪಸ್ ಪಡೆಯಕ್ಕೆ ಪ್ರಯತ್ನ ಮಾಡಿರಿ. ಆ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಪ್ರತಿಫಲ ಇಲ್ಲ, ಕೋರ್ಟ್ ಅನುಮತಿ ಕೊಟ್ಟರೆ ವಾಪಸ್ ಪಡ್ತೀವಿ ಅಂತ ಹೇಳಿಸಿ. ನಾಚಿಕ ಅಲ್ವಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನಂತ ಸ್ವೀಕಾರ ಮಾಡಿದಿರಿ? ಈ ನಾಡಿನ ಎಲ್ಲ ವರ್ಗದವರು ಹಿತವನ್ನು ಕಾಯ್ತೀವಿ ಅಂತ ಹೇಳಿದಿರಿ. ಆದ್ರೆ ನೀವು ಕೇವಲ ಜಮೀರಾಮ ತಾಳಕ್ಕೆ ತಕ್ಕಂತೆ ಕುಡಿತಾ ಇದೀರಿ. ಒಂದ್ ಕಡೆ ವಕ್ಫ್ ಆಸ್ತಿ, ಮಠಮಾನ್ಯಗಳು, ದೇವಸ್ಥಾನಗಳು, ರೈತರ ಸರ್ಕಾರಿ ಆಸ್ತಿ. ದೇಶದಲ್ಲಿ ಮೊದಲನೇದು ಮಿಲಿಟರಿ ಆಸ್ತಿ, ಯಾಕಂದ್ರೆ ಅಲ್ಲಿ 18 ಲಕ್ಷ ಅನಿವಾರ್ಯ, 18 ಲಕ್ಷ ಆಸ್ತಿ. ಎರಡನೇದು ರೈಲ್ವೆ, ದೇಶದ ಉದ್ದಗಲಕ್ಕೆ ರೈಲ್ವೆ ಸಂಚಾರ 12 ಲಕ್ಷ ಅಥವಾ ಏನು ಸಂಬಂಧಪಟ್ಟಂತೆ ತಯಾರು ಮಾಡುದು ರೈಲ್ವೆ ಸಂಬಂಧಪಟ್ಟಂತೆ. ಇನ್ನು ಮೂರನೇ ಆಸ್ತಿ ಯಾರ್ದು? ವಕ್ಫ್ ಆಸ್ತಿ. ಎಷ್ಟು? 10 ಲಕ್ಷ, 870. ಇವತ್ತು ಈ ದೇಶಕ್ಕೆ ಮಾರಕ ವಕ್ಫ್ ಇದು. ಈಗಾಗಲೇ ಪ್ರಧಾನಮಂತ್ರಿಯವರು ಒಂದ್ ಹೆಜ್ಜೆ ಮುಂದಿಟ್ಟಿದ್ದಾರೆ. ಇದು 100ಕ್ಕೆ 100 ತಿದ್ದುಪಡಿ ವಕ್ಫ್ ಆಸ್ತಿ. ಇವತ್ತೇನು ವಕ್ಫ್ ಬೋರ್ಡ್ ರದ್ದು ಮಾಡಬೇಕು. ಈ ಕಾಂಗ್ರೆಸ್ ಎಲ್ಲ ಅವ್ರು ಏನೇ ಕೊಟ್ಟರು ಮಾರಕ ದೇಶಕ್ಕೆ. ಸನ್ಮಾನ್ಯ ಜಮೀರ್ ಅಹಮದ್ ರವರು ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಮಾಡ್ತೀವಿ ಅಂತ ಹೇಳಿರಲ್ಲ, ಯಾರಪ್ಪನ ಮನೆ ಆಸ್ತಿ ಇದು, ಹಿಂದೂಗಳದು, ದೇವಸ್ಥಾನಕ್ಕೆ ಮಠಮಾನ್ಯಗಳಿಗೆ ಸರ್ಕಾರಿ ಯೋಜನೆಗಳಿಗೆ ನಿಮಗೆ ಭೂಮಿ ಕೊಡಕ್ಕಿಲ್ಲ, ಅದಕ್ಕೆ ಭೂಮಿ ಇಲ್ಲ, ಹೆಂಗ್ರಿ ಕೊಡ್ತೀರಿ ನೀವು? ಚುನಾವಣೆಗೋಸ್ಕರ ಆದೇಶ ಹಿಂಪಡ್ರಿ ಅಂತೇಳಿ ಅಧಿಕಾರಿಗಳು ಸೂಚನೆ ಕೊಟ್ರಷ್ಟೇ. ನಾವ್ ಹೇಳ್ತಿದೀವಿ ವಕ್ಫ್ ಬೋರ್ಡ್ ರದ್ದಾಗಬೇಕು. ಈ ವಕ್ಫ್ ಆಸ್ತಿ ಏನಿದೆ ಇದನ್ನು ಸಂಪೂರ್ಣವಾಗಿ ಸರ್ಕಾರ ವಶ ಮಾಡಿಸಿಕೊಂಡು ಸರ್ಕಾರಿ ಕೆಲಸಕ್ಕೆ ಬಳಸಬೇಕು. ಅಲ್ಲಿವರೆಗೂ ಹೋರಾಟ ನಿಲ್ಲಲ್ಲ. ಒಡ್ಲಮುಡಿ ಎಲೆಕ್ಟ್ರಿಕಲ್, ಚೇತನ್ ಕಾಲೋನಿ, ಗದಗ ರೋಡ್, ಹುಬ್ಳಿ. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ಲೈಟ್
ಎಲ್ಇಡಿ ಬಲ್ಬ್, ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.